ಈ ಉದ್ಘಾಟನೆಯನ್ನು ಮಾಡಿದ ಎಲ್ಲ ಶಿಕ್ಷಕರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾವು 19-20 ಸಾಲಿನ 10th ಬ್ಯಾಚ್. ನಾವು ನಮ್ಮ ಕಡೆಯಿಂದ ಈ ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ಸ್ವಲ್ಪ ಹಿತನುಡಿಗಳು, ಅನಿಸಿಕೆಗಳು, ಹಿತನುಡಿಗಳು. ಮೊದಲನೇದಾಗಿ ನಾನೇ ನನ್ನ ಹಿತನುಡಿ ಹೇಳ್ತೀನಿ. ಎಲ್ಲರೂ ವಿಷಯವಾಗಿರೋ ನನ್ನ ಹೆಸರು ವಿಜಯ್ ಅಂತ, ವಿಜಯ್ ಕುಮಾರ್. ನನಗೆ ಒಂದು ಮೆಮೊರಬಲ್ ಒಂದು ವಿಷಯ ಅಂತ ಹೇಳ್ತೀನಿ. ನಾನು 10ನೇ ತರಗತಿ ಓದ್ತಾ ಇದ್ದೆ. 10ನೇ ತರಗತಿ ಹೋದಾಗ ಅವಾಗ ಸ್ಪೋರ್ಟ್ಸ್ ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ನಡೀತಿದೆ. ಅವಾಗ ಏನೋ ಮನಿ ಇಶ್ಯೂಯಿಂದ ಸ್ವಲ್ಪ ಹಾಸ್ಪಿಟಲ್ ಪಾಲಾದರೆ ಆದ್ರೆ ಅವಾಗ ಒಂದು 6 days ಹಾಸ್ಪಿಟಲ್ ಇದೆ. ಅವಾಗ ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಆದರೆ ನಡೀತಿದೆ. ಮತ್ತೆ 6 ದಿನ ಆದ್ಮೇಲೆ ರಿಕವರಿ ಆಗಿ ಫುಲ್ಲು ಕೈಲೆಲ್ಲ ಬೊಬ್ಬೆಗಳು ಅದನ್ನು ತಿರ್ಚಿ ಹಾಕೊಂಡು ಫುಲ್ಲು ಸೀರಿಯಸ್ ಆಗಿತ್ತು. ನಾನು ಹಂಗೂ ನಮ್ಮ ಅಣ್ಣನ ಬಲವಂತ ಮಾಡ್ಕೊಂಡು ಬಂದು ವಿರೂಪಾಕ್ಷಲ್ಲಿ ಆಗಿದ್ದು. ಖೋ ನಡೆದಾಗ ನಮ್ಮ ಸರ್ ಚೇರ್ ಹಾಕ್ಕೊಂಡು ಕುತ್ಕೊಂಡು ನೋಡಪ್ಪ ಅಂತಿದ್ರು. ಆವಾಗ ಏನಂತಂದ್ರೆ ಎಲ್ಲ ಪ್ರತಿಯೊಬ್ಬರು ನಾನಂದ್ರೆ ಏನು ಅಂದ್ರೆ ಇರ್ತಾರಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಹೆಂಗಿದೆಯಾ ಏನು, ಮತ್ತೆ ಟೀಚರ್ಸ್ ಎಲ್ಲ ಪ್ರತಿಯೊಬ್ರು ಏನಾಯ್ತಪ್ಪ, ಹೆಂಗಿದೆ ಇವಾಗ, ಎಲ್ಲಿ ಚೆನ್ನಾಗಿದೆ, ಏನಾದ್ರು ಬೇಕಾ, ಪ್ರತಿಯೊಂದು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದ್ರೆ ಅದು ಹೇಳಕ್ಕಾಗಲ್ಲ. ಮತ್ತೆ ಆ ಸ್ಪೋರ್ಟ್ಸ್ ಆದ್ಮೇಲೆ ಖೋ ಆದ್ರೆ ಗೆಲ್ದು ಅವಾಗ ಅವ್ರು ಯಾರು ಸೆಲೆಬ್ರೇಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನನ್ನನ್ನೇ ಅಲ್ಲಿ ಕರ್ಕೊಂಡು ಹೋಗು ಮೇಲೆ ಕಿತ್ತಿ ಸೆಲೆಬ್ರೇಟ್ ಮಾಡಿದ್ರು. ಅದು ನನ್ನ ಲೈಫಲ್ಲಿ ಬೆಸ್ಟ್ ಮೆಮೊರಿ 10th ಇಂದ. ನಮ್ಮ ಸ್ನೇಹಿತರು ಎಷ್ಟು ಪ್ರೋತ್ಸಾಹ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ತಾಲೂಕ್ ಲೆವೆಲ್ಗೆ ಫುಲ್ಲು ಪೇಷಂಟ್ ತರ ಇರೋನು ಖಾಲಿ 10 days ತಾಲೂಕ್ ಲೆವೆಲ್ ಇತ್ತು. 10 days ನಲ್ಲಿ ರಿಕವರ್ ಆಗಿ ತಾಲೂಕ್ ಲೆವೆಲ್ ಆಯ್ತು. ಅಲ್ಲಿ ಖೋನಲ್ಲಿ ಫಸ್ಟ್ ಪ್ರೈಸ್ ಅಂತ ಗೆದ್ವಿ. ಇದು ನನ್ನ 10th ಅಲ್ಲಿ ನನ್ನ ಬೆಸ್ಟ್ ಮೆಮೊರಿ ಅಂತ ಹೇಳಿರುತ್ತೆ. ಅದಾದ್ರೆ ಲಾಸ್ಟ್ ಇವಾಗ ನೀವು ಅನ್ಕೋಬೋದು 10th ಬೇಗ ಹೋಗ್ಬೇಕು, ಇಲ್ಲಿ ಸ್ವಲ್ಪ ಇಲ್ಲಿ ಒಂಥರ ಜೈಲ್ ಆಗ್ದಂಗಿದೆ ಅಂತ ಅನ್ಕೋಬೋದು. ಬಟ್ ಈ 8th ಇಂದ 10th ಇರೋ ವಯಸ್ಸು ಮತ್ತೆ ನೀವು ನಿಮ್ಮ ಲೈಫಲ್ಲೇ ಆ ಟೈಮ್ನ ಮತ್ತೆ ನಿಮ್ಗೆ ಸಿಗಲ್ಲ. ನಾವು ಅನ್ಕೋಬೋದು ನಾವು ಓದ್ತಾ ಇದ್ದಾಗ ತಾವೇ ಸ್ವಲ್ಪ ಆರಾಮಾಗಿ ಆರಾಮಾಗಿರ್ಬೋದು, ಒಬ್ರು ಇರ್ಬೋದು ಮೈಂಡಲ್ಲಿ ಇರುತ್ತೆ ಎಲ್ಲರಿಗೂ. ಬಟ್ 10th ಇಂದ ಮುಂದೆ ಹೋದ್ಮೇಲೆ ನಮ್ಮ ಲೈಫ್ ಏನು, ನಾವು ಹೆಂಗಿರಬೇಕು, ಏನ್ ಮಾಡಿದ್ರೆ ನಮ್ಮ ಲೈಫಲ್ಲಿ ನಮ್ಮ ಗೋಲ್ನ ರೀಚ್ ಆಗ್ತೀವಿ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಾತುಗಳ ಸುಮ್ಮನೆ ಅನ್ಕೋಬಹುದು ನೀವು, ಬಟ್ ಫ್ಯೂಚರ್ ಅಲ್ಲಿ ಹೌದು ನಮ್ಮ ನಮ್ಮ ಟೀಚರ್ಸ್ ಅಲ್ಲಿ ಹೇಳ್ತಿಲ್ಲ, ನಾನಾದ್ರೆ ಕೇಳ್ತಿಲ್ಲ. ಬಟ್ ನಿಮ್ ಫ್ಯೂಚರ್ ಅಲ್ಲಿ ಗೊತ್ತಾಗಿ ಆಗುತ್ತೆ. ನಿಮ್ ಲೈಫ್ ಬಗ್ಗೆ ನಿಮ್ಗೆ ಕ್ಯೂರಿಯಾಸಿಟಿ, ನಿಮ್ ಲೈಫ್ ಬಗ್ಗೆ ನಿಮ್ ಗಮನ ಬಂದೇ ಬರುತ್ತೆ. ಇವಾಗ ನೀವು 10th ಓದ್ತಾ ಇದ್ದೀರಲ್ವಾ, ಸೊ ನಿಮ್ಮ ಜಾಸ್ತಿ ದಿನ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಅಶ್ಯೂರಿಂಗ್. ನೀವು 10th ಆದ್ರೆ ಓದ್ತಿದ್ರ, ನಾವು 10th ಹೋದಾಗ ನಮ್ಗೆ ಹೋಗೋದು ಟೀಚರ್ಸ್ ಸಪೋರ್ಟ್ ಮಾಡ್ತಿದ್ರು. ನಿಮ್ಗಾದ್ರೆ ಇವಾಗ ಕೋಲಿ ಮಠ ಇದೆ, ನಮ್ಮ ಕೋಲಿ ಮಠ ಇಲ್ಲ. ನೀವು ಅನ್ಕೋಬೋದು ನಗು ಬರ್ಬೋದು. ಬಟ್ ನಾವು ಎಜುಕೇಶನ್ ಮಾಡ್ತಿದ್ದಾಗ ಸ್ವಲ್ಪ 1 ಗಂಟೆನೂ ಫ್ರೀ ಕೊಡ್ತೀರಾ. ಟೀಚರ್ಸ್ ನನಗ್ ಬೇಕಂದ್ರೆ ನನಗ್ ಬೇಕು ಕ್ಲಾಸ್ ಮಾಡ್ತಿದ್ರು ಗೊತ್ತಾ. 1 ನಿಮಿಷ ವೇಸ್ಟ್ ಮಾಡ್ತೀರಾ. ಸಂಡೇ ಆಗಲಿ ಸಾಟರ್ಡೆ ಆಗಲಿ ಸಾಯಂಕಾಲ 5:30ವರೆಗೂ ಕ್ಲಾಸ್ ಇಟ್ಕೊಂಡು ಅಷ್ಟು ಇಷ್ಟು ಒಳ್ಳೆ ಸ್ಟೇಜ್ನಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸು. ಇವಾಗ ನೀವು ಅನ್ಕೋಬಹುದು ಇವಾಗ 10th ಆಗೋದ್ರೆ ಸಾಕು ಮತ್ತೆ ಯಾರು ಕೆಲವರು ಇರಲ್ಲ ಅಂತ. ಬಟ್ 8th 9th 10th ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ನೀವು ಹೆಂಗಿರ್ಬೇಕು, ನೀವು ಫ್ಯೂಚರ್ ಅಲ್ಲಿ ಹೆಂಗಿರ್ತೀರ, ಒಬ್ಬರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದು ಡಿಪೆಂಡ್ ಆಗೋದು ಈ ಏಜ್ ನಲ್ಲಿ. ಆ ಸೆಂಟೆನ್ಸ್, ಆ ನಡವಳಿಕೆಯನ್ನು ಹೆಂಗಿರ್ಬೇಕಂತ ಟೀಚರ್ಸ್ ಪರ್ಫೆಕ್ಟ್ ಲೈನ್ ಬೈ ಲೈನ್ ಆದ್ರೆ ಹೇಳ್ಕೊಡ್ತಾರೆ. ಅದು ನಿಮ್ಗೆ ಇವಾಗ ಗೊತ್ತಾಗಲ್ಲ, ಫ್ಯೂಚರ್ ನಲ್ಲಿ ಹೋಗ್ತಾ ಗೊತ್ತಾಗುತ್ತೆ.
ನಮ್ಗಾದ್ರೆ ನೀವು ನೋಡ್ಬೋದು, ನಾವು 10+ ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ ನಾನು ಸೆಕೆಂಡ್ PUC ಜೂನಿಯರ್ ಬಾಯ್ಸ್ ಕಾಲೇಜ್ ಮಾಡೋದು. ಅಲ್ಲಿ ಒಂದು ನೀಟ್ನೆಸ್ ಇಲ್ಲ, ಒಂದು ಇದು ಇಲ್ಲ, ಬರೋದು ಬ್ಯಾಗ್ ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಒಬ್ರು ಕೇಳೋರಿಲ್ಲ, ಏನೂ ಇಲ್ಲ. ಅವರು ಆವಾಗ ಸೆಕೆಂಡ್ PUನಲ್ಲಿ ಮಾರ್ಕ್ಸ್ ಆದರೆ ಡಿಪ್ ಆಯ್ತು ಅಂತ, ಅದಂತೂ ನಿಜ. ಬಟ್ ಡಿಗ್ರಿ ಬಂದ ಮೇಲೆ ಹೆಂಗೆ ಓದಬೇಕು, ಹೆಂಗೆ ಪ್ರಿಪೇರ್ ಮಾಡಬೇಕು, ಹೆಂಗೆ ಯಾವ ಕ್ವಶನ್ ಪೇಪರ್ನ ಹೆಂಗೆ ಪ್ರಿಪೇರ್ ಮಾಡಬೇಕು ಪರ್ಫೆಕ್ಟ್ ಒಂದು ಮೈಂಡಲ್ಲಿ ಒಂದು ಅನಲೈಸ್ ಅಂತ ಬರುತ್ತೆ. ಆ ಅನಲೈಸಿಂದ ಈ ಥರ ಥಿಂಕಿಂಗ್ ಎಬಿಲಿಟಿ ಇರುತ್ತಲ್ಲ, ಆ ಎಬಿಲಿಟಿ ಬರಬೇಕಂದ್ರೆ ಮೈನ್ 8th 9th 10th ಇರಲೇಬೇಕು. ನೀವು ಅವ್ರು ಹೇಳೋ ಮಾತುಗಳ ಇವ್ರು ಸರಿಯಾಗಿ ಕೇಳಿಸ್ಕೊಂಡು ಅದು ನಿಮ್ಗೆ ಫ್ಯೂಚರಲ್ಲಿ ಹೆಂಗಿರಬೇಕು ಏನಂತ ಪರ್ಫೆಕ್ಟಾಗಿ ಅರ್ಥ ಆದರೆ ಆಗುತ್ತೆ. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಿ. ಮತ್ತೆ ನಿಮ್ಮ 10th ಇವಾಗ ಇದೆಯಲ್ಲ ಲೈಫ್, ಒಂದು ಕ್ಷಣನೂ ವೇಸ್ಟ್ ಮಾಡಿಬಿಡಿ. ಎಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿ ಮುಂದೆ ಹೋಗಿರ್ಬೇಕಂತ ನನ್ನ ಹಿತಗಳನ್ನು ಮುಗಿಸ್ತಾ ಇದ್ದೀನಿ. ವಿಜಯ್ ತನ್ನ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಮತ್ತೆ ತನ್ನ SLC ಮತ್ತೆ 8th 9th ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರಮ್ಯಾ ಬರ್ತಿದ್ದಾರೆ. ಅವರಿಗೆ ಸ್ವಾಗತವನ್ನು ಮಾಡ್ತೇನೆ.